ओम स्थितो ब्रह्मादिदेवेषु खादिभूतेषु चेश्वरः आत्मशब्दोदित नरेष्वपि यस्माज्जनार्दनः साध्यात्मः साधिभूतश्च साधिदैवश्च कथ्यते। श्री गुरुभ्यो नमः। महाभारतस्य आश्वमेधिके पर्वणि अयं पञ्चचत्वारिंशत्तमः 45नेय भागः। तत्र वाविल्ले रामस्वामिशास्त्रिणां पाठे पञ्चचत्वारिंशः एव अध्यायः प्रवर्तते। टी.आर्. कृष्णाचार्याणां पाठे द्विचत्वारिंशः अध्यायः, त्रिचत्वारिंशः अध्यायः वैष्णवे पाठे, द्विचत्वारिंशः अध्यायः गीता प्रेस् पाठे, 45, 42 ಅಥವಾ 43 ಈ ಅಧ್ಯಾಯ ಸಂಖ್ಯೆಗಳು ಬೇರೆ ಬೇರೆ ಅಧ್ಯಾಯಗಳಲ್ಲಿ. ಅದರಲ್ಲಿ ಮಹಾಭಾರತದ ಪ್ರವಚನಮಾಲಾದಲ್ಲಿ ಆಶ್ವಮೇಧಿಕ ಪರ್ವದಲ್ಲಿ 45ನೆಯ ಭಾಗ ಇದು. ಭಗವತ ಕೃಷ್ಣೇನ ಯಾ ಗೀತಾ ಧನಂಜಯಂ ಪ್ರತಿ ಅಗೀಯತ ತಸ್ಯಾಹ ಮಧ್ಯೆ ಆತ್ಮಸಂಭವೇನ ಸರಸ್ವತೀಪತಿನ ಬ್ರಹ್ಮಣ ಋಷೀನ್ ಪ್ರತಿ ಯಾನಿ ತತ್ವಾನಿ ಸಮಬೋಧ್ಯಂತ ತೇಷಾಂ ಮಧ್ಯೆ ಪಂಚಕರ್ಮೇಂದ್ರಿಯಾಣಾಂ ಪಂಚಜ್ಞಾನೇಂದ್ರಿಯಾಣಾಂ मनसः बुद्धेः एवं साध्यात्म साधिभूत साधिदैवाख्य रूपत्रयं यद् भगवतः भागवत तात्पर्यादिषु संश्रूयते तेषामपि वर्णनं यथा शान्तिपर्वण्यपि श्रूयते तथैव आश्वमेधिके अपि कैश्चिदेव व्यत्यासैः साकम् अत्र वर्ण्यते। गते भागे आकाशं प्रथमं भूतं तत्र श्रोत्रम् अध्यात्ममुच्यते। आकाशस्य यः विशेषः गुणः शब्दः तदेव अधिभूतमित्युच्यते। सर्वाः दिशः दिगभिमानिनः देवाः मित्रो यमश्च वरुणः कुबेरश्च दिगीश्वराः चन्द्रश्च ते तत्र अधिदैवतमित्युच्यन्ते। मित्र वरुण कुबेर प्रभृतिषु देवेषु दिगभिमानिषु यद्भगवतः रूपम् अन्तःस्थित्वा यमयति तदेव साधिदैवमिति भागवत तात्पर्यादिषु सुगीयते। पंचभूतेषु पंचमहाभूतानाम् अभिमानिषु देवेषु च यद्रूपं तदेव साधिभूतम्। अपि च आत्मशब्देन ये नराः मनुष्याः उक्ताः तेषु वर्तमानं भगवतः रूपमेव साध्यात्मम् इत्युच्यते। एवं च साध्यात्मं साधिभूतं साधिदैवम् इति भगवतः रूपत्रयम्। तदेव अध्यात्मम् अधिभूतम् अधिदैवम् इत्यपि शान्तिपर्वणि अस्मिन् प्रवर्तमाने आश्वमेधिके पर्वण्यपि विभिन्नैः शब्दैः वर्ण्यते। एतेषामेव भगवतः रूपाणां तत्त्वज्ञानेन सर्वेपि विद्वांसः कृतकृत्याः भविष्यन्ति। अतः अत्र मरुतः भूतं, द्वितीयं तु महाभूतं वायुः। तत्र त्वक् तस्य अध्यात्मं
ಸ್ಪರ್ಶಃ ಅಧಿಭೂತಂ ವಿದ್ಯುತ್ ತಸ್ಯ ಅಧಿದೈವತಂ ಅಥವಾ ಅಧಿಷ್ಠಾತೃ ದೈವತಂ. ಮಹಾಭಾರತದ ಶಾಂತಿ ಪರ್ವದಲ್ಲಿ 313ನೇ ಅಧ್ಯಾಯ ನಾವು ಈ ಹಿಂದೆ ನೋಡಿರುವಂಥದ್ದು. ಅಲ್ಲಿ ಈ ಶ್ಲೋಕ ಈ ಮುಂದಿನಂತೆ ಕಾಣಿಸ್ತದೆ. ತ್ವಗಧ್ಯಾತ್ಮಮಿತಿ ಪ್ರಾಹುಃ ಬುದ್ಧಿಶುದ್ಧಿ ತತ್ವಶುದ್ಧಿ ವಿಶಾರದಾಃ ಸ್ಪರ್ಶಮೇವ ಅಧಿಭೂತಂ ತೋ ಪವನಶ್ಚ ಅಧಿದೈವತಂ ಅಂತ. ಅದಕ್ಕೆ ಈ ಮುಂದಿನಂತೆ ಅರ್ಥ ಆಗ್ತದೆ. ತ್ವಕ್ ಅಂದ್ರೆ ತ್ವಗಿಂದ್ರಿಯ, ಅದರಿಂದ ಕೂಡಿದಂತಹ ಜೀವನಲ್ಲಿ ಪರಮಾತ್ಮ ಅಧ್ಯಾತ್ಮ ಅಥವಾ ಸಾಧ್ಯಾತ್ಮ ಎಂಬ ರೂಪದಿಂದ ಇದ್ದಾನೆ. ಆ ತ್ವಕ್ಕಿನಿಂದ ತಿಳಿಯಲ್ಪಡಬೇಕಾದಂತಹ ಸ್ಪರ್ಶ ಅನ್ನುವ ಗುಣ, ಆ ಗುಣದಿಂದ ವಿಶಿಷ್ಟವಾದದ್ದು ಆ ಪಂಚಮಹಾಭೂತಗಳಿಂದ ಹುಟ್ಟಿದಂತಹ ವಸ್ತು. ಆ ಸ್ಪರ್ಶ ಎಂಬ ಗುಣದಲ್ಲಿ ಅಧಿಭೂತ ಎಂಬ ರೂಪದಿಂದ ಭಗವಂತ ಇದ್ದಾನೆ. ಸ್ಪರ್ಶ ಎಂಬ ಗುಣದಲ್ಲಿ ಇದ್ದಾನೆ ಅಥವಾ ಆ ಸ್ಪರ್ಶ ಎಂಬ ಗುಣ ಇರುವಂತಹ ವಸ್ತುವಿನಲ್ಲಿಯೂ ಭಗವಂತ ಇದ್ದಾನೆ. ಆ ವಸ್ತುವೆಲ್ಲವೂ ಪಂಚಮಹಾಭೂತಗಳಿಂದ ಹುಟ್ಟಿರುವಂಥದ್ದು. ಶಾಂತಿ ಪರ್ವದಲ್ಲಿ ಹೀಗೆ ಬಂದಿದೆ, ಪವನಶ್ಚ ಅಧಿದೈವತಂ ಅಂತ. ಅಲ್ಲಿ ಪವನ ಅಂತ ಹೆಸರು ಬಂದಿದೆ. ಪವನ ಅಂದ್ರೆ ಆ ತ್ವಕ್ಕಿಗೆ ಅಭಿಮಾನಿಯಾದಂತಹ ಪ್ರವಾಹ ವಾಯು. ತಂತ್ರಸಾರದಲ್ಲಿ 3ನೇ ಅಧ್ಯಾಯದ 133ನೇ ಶ್ಲೋಕ ಹಾಗೆ ವರ್ಣನೆ ಮಾಡ್ತದೆ. ದಿಗ್ವಾಯು ಸೂನು ಸೂರ್ಯಾಶ್ಚ ವರುಣಶ್ಚ ಅಶ್ವಿನಾವಪಿ ವನ್ಹಿ ದಕ್ಷಾವಿಂದ್ರಸೂನು ಮಿತ್ರಶ್ಚೈವ ಮನುಸ್ತಥಾ ಅಂತ. ಇಂದ್ರಿಯಾಖ್ಯಾಹ ಇವರೆಲ್ಲರೂ ಕೂಡ ಇಂದ್ರಿಯಾಭಿಮಾನಿ ದೇವತೆಗಳು. ದಿಗಭಿಮಾನಿ ದೇವತೆಗಳು ಶ್ರೋತ್ರಕ್ಕೆ, ವಾಯುಪುತ್ರನಾದಂತಹ ಪ್ರವಾಹ ಅವನು ತ್ವಗೀಂದ್ರಿಯಕ್ಕೆ ದೇವತೆ. ಹೀಗೆ ಪವನ ಅಂತ ಶಾಂತಿ ಪರ್ವ ಏನು ಹೇಳಿದೆ ಅದನ್ನ ಈ ಪ್ರವಾಹ ವಾಯು ಅಂತ ತಗೊಳ್ಬೇಕು. ಈಗ ನಾವು ನೋಡ್ತಿರುವಂತಹ ಆಶ್ವಮೇಧಿಕ ಪರ್ವದಲ್ಲಿ ವಿದ್ಯುತ್ ಅಂತ ಶಬ್ದ ಬಂದಿದೆ. ಈ ವಿದ್ಯುತ್ ಎಂಬ ಶಬ್ದವನ್ನ ಪ್ರವಾಹವಾಯು ಎಂಬ ಅರ್ಥದಲ್ಲಿ ನಾವು ಹೇಗೆ ತಗೊಳ್ಬೇಕು ಅಂತ ಒಂದು ಗೊಂದಲ ನನಗೆ ಇದನ್ನ ಓದ್ತಾ ಇದ್ದಾಗಿಂದಲೂ ಇದೆ. ಮತ್ತೆ ವಿದ್ಯುತ್ ಎಂಬ ಪಾಠ ಸರಿ ಹೌದೋ ಇಲ್ವೋ ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಗೊಂದಲ ಇದೆ. ವಿದ್ಯುತ್ ಎಂಬ ಶಬ್ದದಿಂದ ಬೇರೆ ಯಾವುದನ್ನಾದ್ರೂ ತಗೊಳ್ಬೇಕೋ ಹೇಗೆ ಅಂತ ಗೊಂದಲನೂ ಇದೆ. ಈ ಶ್ಲೋಕಗಳೆಲ್ಲ ಕಂಡು ಬರುವುದು ವೈಷ್ಣವ ಪಾಠದಲ್ಲಿ ಮತ್ತೆ ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ ಮಾತ್ರ. ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ಆಗಲಿ ಮತ್ತೆ ವಾವಿಳ್ಳ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಆಗಲಿ ಈ ಶ್ಲೋಕಗಳೇ ಕಾಣಿಸೋದಿಲ್ಲ. ಆದ್ರಿಂದ ಪಾಠ ಯಾವುದು ಶುದ್ಧ ಅಂತ ಅನ್ನೋದನ್ನು ನಾವು ಊಹೆ ಮಾಡುವುದು ಸ್ವಲ್ಪ ಕಷ್ಟನೇ. ಅಂತೂ ಅಲ್ಲಿ ಏನಿದೆ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತಿದ್ದೇನೆ. ನಮ್ಮ ಅನುಸಂಧಾನಕ್ಕೆ ತಿಳ್ಕೊಳ್ಬೇಕು ನಾವು, ಈ ತ್ವಗೀಂದ್ರಿಯಕ್ಕೆ ಪ್ರವಾಹವಾಯುವೇ ದೇವತೆ ಅಂತ. ವಿದ್ಯುತ್ ಎಂಬ ಶಬ್ದದಿಂದ ಪ್ರವಾಹವಾಯುವನ್ನೇ ತಗೊಳ್ಳುವಂತಾದ್ರೆ ಸರಿಯೇ. ಅದಾಗದೆ ಹೋದ್ರೆ ವಿದ್ಯುತ್ತಿಗೆ ಅಭಿಮಾನಿಯಾದಂತಹ ಮತ್ತೆ ಯಾವುದೋ ಒಬ್ಬ ದೇವತೆ ಈ ತ್ವಕ್ಕಿಗೆ ಅಭಿಮಾನಿ ಅಂತ ನಾವು ತಿಳ್ಕೊಳ್ಳೋದು ಅಷ್ಟು ಉಚಿತ ಅಲ್ಲ. ಪ್ರವಾಹವಾಯುವನ್ನೇ ಇಲ್ಲಿ ಪರಿಗಣಿಸಬೇಕು. ಅದರ ಮುಂದೆ ನಾವು ನೋಡುವಂಥದ್ದು ತೃತೀಯಂ ಜ್ಯೋತಿರಿತ್ಯಾಹು ಚಕ್ಷುರಧ್ಯಾತ್ಮುಚ್ಯತೆ ಅಧಿಭೂತಂ ತಥೋ ರೂಪಂ ಸೂರ್ಯಸ್ತತ್ರ ಅಧಿದೈವತಂ ಅಂತ. ಶಾಂತಿ ಪರ್ವದಲ್ಲಿ ಈ ಶ್ಲೋಕ ಈ ಮುಂದಿನಂತೆ ಇದೆ. ಚಕ್ಷುರಧ್ಯಾತ್ಮಮಿತ್ಯಾಹು ಯಥಾ ಶ್ರುತಿ ನಿದರ್ಶನಾಃ ರೂಪಂ ಅತ್ರ ಅಧಿಭೂತಂ ತು ಸೂರ್ಯಶ್ಚಾಪಿ ಅಧಿದೈವತಂ ಅಂತ ಈ ಶ್ಲೋಕ 6ನೇ ಶ್ಲೋಕ ಇದು ಶಾಂತಿ ಪರ್ವದ 313ನೇ ಅಧ್ಯಾಯದಲ್ಲಿ. ಅದಕ್ಕೆ ಅರ್ಥ ಈ ಮುಂದಿನಂತೆ ಆಗ್ತದೆ. ಚಕ್ಷುರಿಂದ್ರಿಯದಿಂದ ಕೂಡಿದಂತಹ ಜೀವನಲ್ಲಿ ಪರಮಾತ್ಮ ಸಾಧ್ಯಾತ್ಮ ಎಂಬ ರೂಪದಿಂದ ಇದ್ದಾನೆ. ಯಾಕೆಂದ್ರೆ ಜೀವ ಆತ್ಮ ಅಂತ ಕರೆಸ್ಕೊಂಡಿದ್ದಾನೆ. ಚಕ್ಷುರಿಂದ್ರಿಯದಿಂದ ನೋಡಬೇಕಾದಂತಹ ರೂಪ ಮತ್ತು ರೂಪದಿಂದ ಕೂಡಿದಂತಹ ವಸ್ತು ಇವೆಲ್ಲವೂ
ಪಂಚಮಹಾಭೂತಗಳು ಅಂತ ಕರೆಸ್ಕೊಂಡಿವೆ. ಅದರಲ್ಲಿ ಸಾಧಿಭೂತ ಅಥವಾ ಅಧಿಭೂತ ಎಂಬ ರೂಪದಿಂದ ಭಗವಂತ ಇದ್ದಾನೆ. ಚಕ್ಷುರೇಂದ್ರಿಯದ ಅಭಿಮಾನಿಯಾದಂತಹ ಸೂರ್ಯನಲ್ಲಿ ಅಧಿದೈವ ಅಥವಾ ಸಾಧಿದೈವ ಎಂಬ ರೂಪದಿಂದ ಭಗವಂತ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ಇದು ಆ ಶಾಂತಿ ಪರ್ವಕ್ಕೂ ಮತ್ತೆ ಇಲ್ಲಿ ನಾವು ನೋಡ್ತಿರುವಂತಹ ಆಶ್ವಮೇಧಿಕ ಪರ್ವಕ್ಕೂ ಎರಡಕ್ಕೂ ಹೊಂದುವಂಥದ್ದಾಗಿದೆ. ತಂತ್ರಸಾರದಲ್ಲಿಯೂ ಅದನ್ನ ಸೂರ್ಯ ಅಂತಾನೆ ವರ್ಣನೆ ಮಾಡಿದ್ದಾರೆ. ಮೊದಲನೇದು ವಾಯುವಿಗೆ ಈ ದಿಕ್ಕುಗಳಿಗೆ ದಿಗ್ದೇವತೆಗಳೆಲ್ಲರೂ ಕೂಡ ಶ್ರೋತಾಭಿಮಾನಿ ದೇವತೆಗಳು. ವಾಯುಪುತ್ರನಾದಂತಹ ಪ್ರವಾಹ ತ್ವಗೀಂದ್ರಿಯಕ್ಕೆ ದೇವತೆ, ಚಕ್ಷುರೇಂದ್ರಿಯಕ್ಕೆ ದೇವತೆ ಸೂರ್ಯ. ಇದು ಆ ತಂತ್ರಸಾರಕ್ಕೂ ಕೂಡ ಹೊಂದುತ್ತದೆ. ಮುಂದೆ ನಾವು ನೋಡುವ ಶ್ಲೋಕ ಚತುರ್ಥಮಾಪೋ ವಿಜ್ಞೇಯಂ ಜಿಹ್ವಾ ಚಾಧ್ಯಾತ್ಮ ಉಚ್ಯತೆ ಅಧಿಭೂತಂ ರಸಶ್ಚಾತ್ರ ಸೋಮಸ್ತತ್ರ ಅಧಿದೈವತಂ ಅಂತ. ನಾಲ್ಕನೆಯದ್ದು ಅಪು ಎಂಬ ಮಹಾಭೂತ, ಅದಕ್ಕೆ ನಾಲಿಗೆಯ ಅಧ್ಯಾತ್ಮ, ರಸವು ಅದರ ಅಧಿಭೂತ, ಸೋಮ ಆ ಅಪಭೂತದ ಅಧಿಷ್ಠಾತ ದೇವತ. ಇದಕ್ಕೆ ಸಂಬಂಧಪಟ್ಟಂತೆ ಶಾಂತಿ ಪರ್ವದಲ್ಲಿರುವ ಶ್ಲೋಕ ಜಿಹ್ವಾ ಮಧ್ಯಾತ್ಮಮಿತ್ಯಾಹು ಯಥಾಶ್ರುತಿ ನಿದರ್ಶಿನಃ ರಸಯೇವ ಅಧಿಭೂತಂ ತು ಆಪಸ್ತತ್ರ ಅಧಿದೈವತಂ ಅಂತ. ಅದಕ್ಕೆ ಈ ಮುಂದಿನಂತೆ ಅರ್ಥ ಆಗ್ತದೆ. ಜಿಹ್ವೇಂದ್ರಿಯದಿಂದ ವಿಶಿಷ್ಟನಾದ ಜೀವನಲ್ಲಿ ಪರಮಾತ್ಮ ಅಧ್ಯಾತ್ಮ ಎಂಬ ರೂಪದಿಂದ ಇದ್ದಾನೆ. ಆ ಜಿಹ್ವೇಂದ್ರಿಯದಿಂದ ನಾವು ಸವಿಯಬೇಕಾದಂತಹ ರಸದಲ್ಲಿ ಮತ್ತು ಆ ರಸದಿಂದ ಕೂಡಿದಂತಹ ವಸ್ತುವಿನಲ್ಲಿ ಅಧಿಭೂತ ಅಥವಾ ಸಾಧಿಭೂತ ಎಂಬ ರೂಪದಿಂದ ಭಗವಂತಿದ್ದಾನೆ. ಜಿಹ್ವಾದ ಅಭಿಮಾನಿಯಾದಂತಹ ಜಲಾಧಿಪತಿಯಾದಂತಹ ವರುಣನಲ್ಲಿ ಅಧಿದೈವ ಅಥವಾ ಸಾಧಿದೈವ ಎಂಬ ರೂಪದಿಂದ ಭಗವಂತ ಇದ್ದಾನೆ. ತಂತ್ರಸಾರದಲ್ಲೂ ಕೂಡ ವರುಣ ಅಂತ ವರುಣನ ಹೆಸರನ್ನೇ ಹೇಳ್ತಾರೆ. ಈ ಪ್ರಕೃತ ನಾವು ಶ್ಲೋಕ ಏನ್ ನೋಡ್ತಿದ್ದೀವಿ 21ನೇ ಅಥವಾ 20ನೇ ಶ್ಲೋಕ ಆಶ್ವಮೇಧಿಕ ಪರ್ವದಲ್ಲಿ, ಇಲ್ಲಿ ನಮಗದು ಕಾಣಿಸುವುದು ಸೋಮ ಎಂಬುದಾಗಿ. ಸೋಮ ಎಂಬ ಶಬ್ದಕ್ಕೆ ವರುಣ ಅಂತ ಅರ್ಥ ಮಾಡಬೇಕೋ ಹೇಗೆ ಅಂತನ್ನುವುದು ನಮ್ಮ ಊಹೆಗೆ ಮೀರಿದ್ದು. ಅಥವಾ ಆ ನೀರಿಗೆ ವರುಣನೂ ಅಧಿದೇವತೆ ಸೋಮನೂ ಅಧಿದೇವತೆ ಅಂತ ತಿಳ್ಕೊಳ್ಬೇಕು, ಅದು ಕೂಡ ತೀರ್ಮಾನ ಆಗೋದಿಲ್ಲ. ಆದರೂ ತಂತ್ರಸಾರಕ್ಕನುಸಾರವಾಗಿ ಮತ್ತೆ ಮಹಾಭಾರತ ಶಾಂತಿ ಪರ್ವಕ್ಕನುಸಾರವಾಗಿ ವರುಣನೇ ಇದರ ದೇವತ. ಅದರ ಮುಂದಿನ ಶ್ಲೋಕ ಪೃಥಿವೀ ಪಂಚಮಂ ಭೂತಂ ಘ್ರಾಣಶ್ಚ ಅಧ್ಯಾತ್ಮ ಉಚ್ಯತೆ ಅಧಿಭೂತಂ ತಥಾ ಗಂಧ ವಾಯುಸ್ತತ್ರ ಅಧಿದೈವತಂ ಅಂತ. ಪೃಥ್ವಿ ಅನ್ನೋದು 5ನೇ ಮಹಾಭೂತ, ಘ್ರಾಣ ಅದರ ಅಧ್ಯಾತ್ಮ, ಗಂಧ ಅದರ ಅಧಿಭೂತ, ವಾಯು ಪೃಥ್ವೀಭೂತದ ಅಧಿದೇವತ ಅಂತಿಷ್ಟು ಕಾಣಿಸ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಶಾಂತಿ ಪರ್ವದ ಆ 313ನೇ ಅಧ್ಯಾಯದಲ್ಲಿ 9ನೇ ಶ್ಲೋಕ ಹೀಗೆ ಹೇಳ್ತದೆ: ಘ್ರಾಣಂ ಅಧ್ಯಾತ್ಮಮಿತ್ಯಾಹುಃ ಯಥಾಶ್ರುತಿ ನಿದರ್ಶಿನಃ ಗಂಧೇವ ಅಧಿಭೂತಂ ತು ಪೃಥ್ವೀ ತತ್ರಾಧಿ ದೈವತಂ ಅಂತ. ಅದರ ಅರ್ಥ ಹೀಗಾಗ್ತದೆ: ಘ್ರಾಣೇಂದ್ರಿಯದಿಂದ ವಿಶಿಷ್ಟನಾದ ಜೀವ ಆತ್ಮ ಅಂತ ಕರೆಸ್ಕೊಂಡಿದ್ದಾನೆ. ಆತ್ಮ ಅಂತ ವಾಚ್ಯನಾದ ಆ ಜೀವನಲ್ಲಿ ಪರಮಾತ್ಮ ಅಧ್ಯಾತ್ಮ ಎಂಬ ರೂಪದಿಂದ ಇದ್ದಾನೆ ಅಥವಾ ಸಾಧ್ಯಾತ್ಮ ಎಂಬ ರೂಪದಿಂದ ಇದ್ದಾನೆ. ಘ್ರಾಣೇಂದ್ರಿಯದಿಂದ ನಾವು ಆಘ್ರಾಣಿಸಬೇಕಾದಂತಹ ಗಂಧದಲ್ಲಿ ಅಥವಾ ಗಂಧದಿಂದ ಕೂಡಿದಂತಹ ವಸ್ತುವಿನಲ್ಲಿ ಅಧಿಭೂತ ಅಥವಾ ಸಾಧಿಭೂತ ಎಂಬ ರೂಪದಿಂದ ಭಗವಂತ ಇದ್ದಾನೆ. ಗೀತೆಯಲ್ಲಿ 7ನೇ ಅಧ್ಯಾಯದ 9ನೇ ಶ್ಲೋಕದಲ್ಲಿ ಪುಣ್ಯೋ ಗಂಧ, ಆ ಗಂಧದಲ್ಲಿಯೂ ಕೂಡ ನಾನು ಇದ್ದೇನೆ ಅಂತ ಭಗವಂತ ವರ್ಣನೆ ಮಾಡ್ತಾನೆ. ಪುಣ್ಯೋ ಗಂಧ ಪೃಥಿವ್ಯಾಂಚ ಅಂತ. ರಸೋಹಮಪ್ಸು ಕೌಂತೆಯ, ನಾನು ನೀರಿನಲ್ಲಿ ರಸ ಎಂಬುದಾಗಿದ್ದೇನೆ, ಪೃಥ್ವಿಯಲ್ಲಿ ಗಂಧನಾಗಿದ್ದೇನೆ ಅಂತ ಹೀಗೆ ತನ್ನ ನಾನಾ ರೂಪಗಳನ್ನು ಅಲ್ಲಿ ವರ್ಣಿಸ್ತಾನೆ. ರಸೋಹಮಪ್ಸು ಕೌಂತೆಯ, ನೀರಿನಲ್ಲಿ ನಾನು ರಸ ಆಗಿದ್ದೇನೆ, ಮತ್ತೆ ಚಂದ್ರ ಸೂರ್ಯನಲ್ಲಿ ನಾನು ಬೆಳಕಾಗಿದ್ದೇನೆ. ಪ್ರಭಾಸ್ಮಿ ಶಶಿ ಸೂರ್ಯಯೋಹೋ,
ಪ್ರಣವ ಸರ್ವ ವೇದೇಶು, ಎಲ್ಲಾ ವೇದಗಳಲ್ಲಿ ನಾನು ಪ್ರಣವ ಅಥವಾ ಓಂಕಾರನಾಗಿದ್ದೇನೆ. ಶಬ್ದ ಖೇ, ಆಕಾಶದಲ್ಲಿ ನಾನು ಶಬ್ದ ಆಗಿದ್ದೇನೆ, ಶಬ್ದದಲ್ಲಿ ನನ್ನ ರೂಪ ಇದೆ ಅಂತ ಅದರ ಅರ್ಥ. ಪೌರುಷಂ ಋಷು, ಎಲ್ಲಾ ವ್ಯಕ್ತಿಗಳಲ್ಲಿಯೂ ಕೂಡ ಏನೊಂದು ಪೌರುಷ, ವೈಶಿಷ್ಟ್ಯ, ಶಕ್ತಿ ಇರ್ತದೆ. ಋಷು ಅಂತಿದೆ, ಗಂಡಸರನ್ನು ತಗೊಳ್ಬಹುದು. ಆ ದೃಷ್ಟಿಯಿಂದ ಅವರಲ್ಲಿ ಏನೊಂದು ಪರಾಕ್ರಮ ಇರ್ತದೆ, ಆ ಪರಾಕ್ರಮಕ್ಕೆ ನಾನೇ ನಿಯಾಮಕ ಅಂತ ಭಗವಂತ ಹೇಳ್ತಾನೆ. ಮುಂದೆ ಪುಣ್ಯೋಗಂಧ ಪೃಥಿವ್ಯಾಂಚ, ಪೃಥ್ವಿಯಲ್ಲಿ ಪುಣ್ಯಗಂಧನಾಗಿದ್ದೇನೆ. ಅಗ್ನಿಯಲ್ಲಿ ನಾನು ತೇಜಸ್ಸು ಎಂಬ ರೂಪದಿಂದಿದ್ದೇನೆ ಅಂತ ಹೀಗೆಲ್ಲ ಆ ಭಗವಂತನ ರೂಪದ ವರ್ಣನ ಅಲ್ಲಿ ಕೇಳಿ ಬರ್ತದೆ. 7ನೇ ಅಧ್ಯಾಯದ 8, 9 ಇತ್ಯಾದಿ ಶ್ಲೋಕಗಳಲ್ಲಿ. ಮುಂದೆ ಪೃಥ್ವಿಯ ಅಧಿದೇವತೆಯಾದಂತಹ ಪೃಥ್ವಿಯಲ್ಲಿ ನಾನು ಸಾಧಿಸೈವ ಎಂಬ ರೂಪದಿಂದ ಇದ್ದೇನೆ ಅಂತ ಭಗವಂತ ಹೇಳ್ಕೊಂಡಿದ್ದಾನೆ. ಈಗ ನಾವು ನೋಡ್ತಿರುವ ಶ್ಲೋಕದಲ್ಲಿ ವಾಯು ಅದರ ಅಭಿಮಾನಿ ದೇವತೆ ಅಂತ. ವಾಯು ಅಭಿಮಾನಿ ದೇವತೆ ಅಂತನ್ನುವುದು, ಆ ಪೃಥ್ವೀಭೂತದ ಅಧಿದೇವತೆ ಅನ್ನುವುದು ನಮ್ಮ ಊಹೆಗೆ, ನಾವು ಇಲ್ಲಿವರೆಗೆ ನೋಡಿರುವಂತಹ ಬೇರೆ ಬೇರೆ ಪ್ರಮಾಣಗಳಿಗೆ ಮೀರಿದ್ದು. ಅದಷ್ಟು ಹೊಂದಾಣಿಕೆ ಕಾಣೋದಿಲ್ಲ. ಬೇರೆ ಎಲ್ಲ ಕಡೆ ಪೃಥ್ವಿ ಅಂತಲೇ ಇರುವುದನ್ನ ನಾನೀಗ ಹೇಳಿದ್ದೇನೆ. ಯೇಷು ಪಂಚಸು ಭೂತೇಷು ತ್ರಿಷು ಯಶ್ಚ ವಿಧಿ ಸ್ಮೃತಃ. ಇನ್ನು ಮುಂದೆ ಕರ್ಮೇಂದ್ರಿಯಗಳ ಬಗ್ಗೆ ಹೇಳ್ತೇನೆ ಅಂತ ಭಗವಂತ ಹೇಳಲಿಕ್ಕೆ ತೊಡಗಿದ್ದಾನೆ. ಪಾದಾವಧ್ಯಾತ್ಮಮಿತ್ಯಾಹು ಬ್ರಾಹ್ಮಣಾ ತತ್ವದರ್ಶಿನಃ ಅಧಿಭೂತಂ ತು ಗಂತವ್ಯಂ ವಿಷ್ಣುಸ್ತತ್ರ ಅಧಿದೈವತಂ ಅಂತ ಆ ಶ್ಲೋಕ. ಜ್ಞಾನಿಗಳ ಅಭಿಪ್ರಾಯದಂತೆ 2 ಕಾಲುಗಳು ಅಧ್ಯಾತ್ಮ ಅಂತ ಕರೆದುಕೊಂಡಿವೆ. ಮುಂದೆ ಗಂತವ್ಯಂ ಅಂದ್ರೆ ನಾವು ಹೋಗಿ ಸೇರಬೇಕಾದಂತಹ ಸ್ಥಾನ, ಅದು ಅಧಿಭೂತ ಎಂಬುದಾಗಿ ವಾಚ್ಯ ಆಗಿದೆ. ಮತ್ತೆ ವಿಷ್ಣುವೇ ಆ 2 ಪಾದಗಳಿಗೆ ಅಧಿಷ್ಠಾತ್ರ ದೇವತೆ ಅಂತ ವರ್ಣನೆ ಮಾಡ್ತಾರೆ. ಇದು ಶಾಂತಿ ಪರ್ವದಲ್ಲಿ ಪಾದವು ಅಧ್ಯಾತ್ಮಮಿತ್ಯಾಹುಹೋ ಗಂತವ್ಯ ಅಧಿಭೂತಂ ಚ ವಿಷ್ಣುಸ್ತತ್ರ ಅಧಿದೈವತಂ ಅಂತಾನೆ ವರ್ಣನೆ ಇದೆ. ಆದ್ರಿಂದ ಶಾಂತಿ ಪರ್ವಕ್ಕೂ ಈ ಆಶ್ವಮೇಧಿಕ ಪರ್ವಕ್ಕೂ ಯಾವುದೇ ವ್ಯತ್ಯಾಸ ಏನು ಕಂಡು ಬರೋದಿಲ್ಲ. ಅದರ ತಾತ್ಪರ್ಯ ಹೀಗಾಗ್ತದೆ. ಅಧಿಭೂತಂತು ಗಂತವ್ಯಂ ಅಂತ ಮೊದಲು. ಗಂತವ್ಯ ಅಂದ್ರೆ ನಾವು ಹೋಗಿ ಸೇರಬೇಕಾದಂತಹ ಪ್ರದೇಶ ಎಲ್ಲವೂ ಕೂಡ ಪಂಚಮಹಾಭೂತಗಳಿಂದ ಹುಟ್ಟಿರುವಂಥದ್ದೇ. ಆದ್ರಿಂದ ನಾವು ಹೋಗಿ ಸೇರಬೇಕಾದ ಪ್ರದೇಶದಲ್ಲಿ ಸಾಧಿಭೂತ ಎಂಬ ರೂಪದಿಂದ ಭಗವಂತ ಇದ್ದಾನೆ, ಅಥವಾ ಅಧಿಭೂತ ಎಂಬ ರೂಪದಿಂದ ಭಗವಂತ ಇದ್ದಾನೆ. ಆ ಪಾದಗಳಿಂದ ವಿಶಿಷ್ಟರಾದಂತಹ ಜೀವರಲ್ಲಿ ಭಗವಂತ ಸಾಧ್ಯಾತ್ಮ ಎಂಬ ರೂಪದಿಂದ ಇದ್ದಾನೆ. ಆ ಜೀವರು ಅಧ್ಯಾತ್ಮ ಅಂತ ಕರೆಸ್ಕೊಂಡಿದ್ರೆ, ಇವನು ಜೀವರು ಆತ್ಮ ಅಂತ ಕರೆಸ್ಕೊಂಡಿದ್ದಾರೆ, ಅಧ್ಯಾತ್ಮ ಅಲ್ಲ. ಅವರಲ್ಲಿ ಈತ ಅಧ್ಯಾತ್ಮ ಅಥವಾ ಸಾಧ್ಯಾತ್ಮ ಎಂಬ ರೂಪದಿಂದ ಇದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು. ಪಾದದ ಅಭಿಮಾನಿ ದೇವತೆಗಳು ಈ ಯಜ್ಞ ಮತ್ತು ಶಂಭು ಅಂತ, ಅವರಿಬ್ಬರು ಇಂದ್ರನ ಮಕ್ಕಳು. ಪಾದೌತು ವಿಷ್ಣುನಾವಿಷ್ಟವು ಯಜ್ಞ ಶಂಭು ಶುಚೀಸುತವು ಅಂತ ಗೀತಾ ತಾತ್ಪರ್ಯ 13ನೇ ಅಧ್ಯಾಯದ 29ನೇ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ಆ ಇಬ್ಬರು ದೇವತೆಗಳಲ್ಲಿ ಭಗವಂತ ಇದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು. ಹೀಗೆ ನಮ್ಮ ಪಾದಗಳಲ್ಲಿ ಯಜ್ಞ ಮತ್ತು ಶಂಭು ಇದ್ದಾರೆ, ಅವರಲ್ಲಿ ವಿಷ್ಣು ಎಂಬ ಶಬ್ದದಿಂದ ಭಗವಂತ ಇದ್ದಾನೆ. ಕ್ರಾಂತೆ ವಿಷ್ಣು ಅಂತ ಇದೇ ಮಹಾಭಾರತದ ಶಾಂತಿ ಪರ್ವದಲ್ಲಿ ಮತ್ತೊಂದು ಕಡೆ 239ನೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ನಮ್ಮೆಲ್ಲರ ನಡಿಗೆಯಲ್ಲಿಯೂ ಕೂಡ ಮತ್ತೆ ಪಾದದಲ್ಲಿಯೂ ಕೂಡ ವಿಷ್ಣು ಇದ್ದಾನೆ. ಅವತೀರ್ಣ ಪದಾಂಗುಷ್ಠಂ ಅಧ್ಯಾಸ್ತೆ ವಿಶ್ವಭುಗ್ವಿಭು ಪಾದದೇವಸ್ತು ಯಜ್ಞೋನ್ಯಃ ತಂ ಪ್ರವಿಶ್ಯ ಹರಿಹಿ ಸ್ವಯಂ ಸರ್ವಂ ವಿಧಾರಯನ್ ದೇಹೆ
ವರ್ತತೆ ಅನಂತ ಶಕ್ತಿ ದೃಕ್ ಅಂತ ಭಾಗವತ ತಾತ್ಪರ್ಯದಲ್ಲಿ 2ನೇ ಸ್ಕಂದದ 5ನೇ ಅಧ್ಯಾಯದ 30ನೇ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ನಮ್ಮ ಪಾದದ ಹೆಬ್ಬೆರಳಿನಲ್ಲಿ ಪಾದದ ಅಭಿಮಾನಿಯಾಗಿ ಇಂದ್ರನ ಮಗನಾದ ಯಜ್ಞ ಅಂತಿದ್ದಾನೆ. ಅವನೊಳಗೆ ಅವನನ್ನು ಪ್ರವೇಶಿಸಿ ಈ ಶರೀರವನ್ನು ಹೊರಲಿಕ್ಕೆ ಬೇಕಾದ ಶಕ್ತಿಯನ್ನು ಅವನಿಗೂ ಕೊಟ್ಟು ಅವನೊಳಗೆ ತಾನಿದ್ದಾನೆ. ಹೀಗೆ ಎಲ್ಲಾ ಕಾರ್ಯಗಳನ್ನು ಮಾಡುವವನು ಆ ಭಗವಂತ ಅಂತಾನೆ ಅರ್ಥ. ಹೀಗೆ ಕ್ರಾಂತೆ ವಿಷ್ಣು ಅಂತ ಶಾಂತಿ ಪರ್ವದಲ್ಲಿ ಬಂದಿರುವುದರಿಂದ, ಕ್ರಾಂತ ಅಂದ್ರೆ ನಮ್ಮ ನಡಿಗೆ, ಅದರಲ್ಲಿ ವಿಷ್ಣು ಎಂಬ ರೂಪದಿಂದ ಭಗವಂತ ಇದ್ದಾನೆ ಅಂತ ಹೇಳಿದ್ದನ್ನು ನಾವು ನೆನಪಿಟ್ಕೊಂಡು ಅಶ್ವಕ್ರಾಂತೆ, ರಥಕ್ರಾಂತೆ, ವಿಷ್ಣುಕ್ರಾಂತೆ ವಸುಂಧರೆ ಅಂತ ಈ ಭೂಮಿಯನ್ನ ವಿಷ್ಣುಕ್ರಾಂತ ಅಂತ ವರ್ಣನೆ ಮಾಡಿದ್ದಾರೆ. ಆ ಉಪನಿಷತ್ತು ವಿಷ್ಣುಕ್ರಾಂತಿ ಅಂತ ಏನು ಹೇಳಿದೆಯಲ್ಲ, ವಿಷ್ಣು ಎಂಬ ಭಗವಂತನ ರೂಪದಿಂದ ನೀನು ಆಕ್ರಮಿಸಲ್ಪಟ್ಟವಳು ಅಂತ ಅವಳನ್ನ ಸ್ತುತಿಸಬೇಕು. ಮುಂದಿನ ಶ್ಲೋಕ ಅವಾಗ್ಗತಿರಪಾನಶ್ಚ ಪಾಯುರಧ್ಯಾತ್ಮ ಮುಚ್ಯತೆ ಅಧಿಭೂತಂ ವಿಸರ್ಗಶ್ಚ ಮಿತ್ರಸ್ತತ್ರ ಅಧಿದೈವತಂ ಅಂತ. ಈ ನಮ್ಮ ಅಪಾನ ವಾಯು ಮತ್ತೆ ಗುದದ್ವಾರ ಇವೆರಡೂ ಕೂಡ ಅಧ್ಯಾತ್ಮ ಅಂತ ಕರೆಸ್ಕೊಂಡಿವೆ. ಆ ಗುದದ್ವಾರದಿಂದ ವಿಶಿಷ್ಟನಾದಂತಹ ಜೀವನಲ್ಲಿ ಭಗವಂತ ಸಾಧ್ಯಾತ್ಮ ಎಂಬ ರೂಪದಿಂದ ಇದ್ದಾನೆ. ಮಲ ವಿಸರ್ಗ ಅನ್ನುವ ಕ್ರಿಯೆಯಲ್ಲಿ ಅದಕ್ಕಿಂತ ಹೆಚ್ಚಾಗಿ ವಿಸರ್ಜಿಸಬೇಕಾದಂತಹ ಮಲದಲ್ಲಿ ಭಗವಂತ ಅಧಿಭೂತ ಎಂಬ ರೂಪದಿಂದ ಇದ್ದಾನೆ. ಯಾಕಂದ್ರೆ ಮಲ ಅನ್ನೋದು ಪಂಚಮಹಾಭೂತಗಳಿಂದ ಹುಟ್ಟಿರುವಂಥದ್ದು, ಅದರಲ್ಲಿ ಅಧಿಭೂತ ಎಂಬ ರೂಪದಿಂದ ಭಗವಂತ ಇದ್ದಾನೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ದೇವತೆ ಮಿತ್ರ, ಆ ಮಿತ್ರನಲ್ಲಿ ಅಧಿದೈವ ಎಂಬ ರೂಪದಿಂದ ಭಗವಂತ ಇದ್ದಾನೆ. ಈ ವಿಷಯ ತಂತ್ರಸಾರಕ್ಕೆ ಮತ್ತು ಮಹಾಭಾರತದ ಶಾಂತಿ ಪರ್ವಕ್ಕೆ ಎರಡು ಕೂಡ ಹೊಂದುತ್ತದೆ. ಇಲ್ಲೇನೂ ವಿವಾದ ಕಂಡು ಬರೋದಿಲ್ಲ. ಪ್ರಜನಃ ಸರ್ವಭೂತಾನಾಂ ಉಪಸ್ಥೋಧ್ಯಾತ್ಮ ಮುಚ್ಯತೆ ಅಧಿಭೂತಂ ತಥಾ ಶುಕ್ರಂ ದೈವತಂ ಚ ಪ್ರಜಾಪತಿ ಅಂತ ಮುಂದಿನ ಶ್ಲೋಕ. ಅಲ್ಲಿ ಹೀಗೆ ಅರ್ಥ ಆಗ್ತದೆ. ಎಲ್ಲಾ ಪ್ರಾಣಿಗಳ ಉತ್ಪತ್ತಿಗೆ ಕಾರಣವಾದ ಸ್ತ್ರೀ ಪುರುಷರ ಜನನೇಂದ್ರಿಯಗಳು ಅಧ್ಯಾತ್ಮ ಅಂತ ಕರೆಸ್ಕೊಂಡಿವೆ. ಶುಕ್ರ ವೀರ್ಯವೇ ಅಧಿಭೂತ, ಮತ್ತೆ ಪ್ರಜಾಪತಿ ಅದರ ದೇವತೆ ಅಂತ ಹೀಗೆ ವರ್ಣನೆ ಬಂದಿದೆ. ಶಾಂತಿ ಪರ್ವದಲ್ಲಿ ಈ ಶ್ಲೋಕ ಇದೆ. ಉಪಸ್ಥಃ ಅಧ್ಯಾತ್ಮಮಿತ್ಯಾಹು ಯಥಾ ಯೋಗ ಪ್ರದರ್ಶಿನಃ ಅಧಿಭೂತಂ ತಥಾ ಆನಂದಃ ದೈವತಂ ಚ ಪ್ರಜಾಪತಿ ಅಂತ. ಈ ಪ್ರಜಾಪತಿ ಅಂದ್ರೆ ಯಾರು? ಎಲ್ಲಾ ಕಡೆ ಪ್ರಜಾಪತಿ ಅಂತಾನೆ ಅರ್ಥ ಬರೆದಿದ್ದಾರೆ. ಕೆಲವರಂತೂ ಚತುರ್ಮುಖ ಬ್ರಹ್ಮನೇ ಅದರ ಅಧಿದೈವ ಅಂತ ಬರೆದಿದ್ದಾರೆ. ವಸ್ತುತಃ ಚತುರ್ಮುಖ ಬ್ರಹ್ಮ ಅಲ್ಲ, ಇದಕ್ಕೆ ಸ್ವಯಂಭುವ ಮನು ಅಧಿದೇವತೆ ಅಂತ ನಾವು ತಿಳ್ಕೊಳ್ಬೇಕು. ಸ್ವಯಂಭುವ ಮನು ಮತ್ತೆ ಶಿವ ಇವರಿಬ್ಬರು ಕೂಡ ಉಪಸ್ಥಃ ಸಶಿವೋ ಮನು ಅಂತ ಗೀತಾ ತಾತ್ಪರ್ಯದಲ್ಲಿ 13ನೇ ಅಧ್ಯಾಯದಲ್ಲಿ ಏನು ವರ್ಣನೆ ಇದೆ. ನಮ್ಮ ಉಪಸ್ಥೇಂದ್ರಿಯಕ್ಕೆ ಮನು ಅಂದ್ರೆ ಸ್ವಯಂಭುವ ಮನು ಮತ್ತೆ ಸಶಿವ, ಶಿವನಿಂದ ಕೂಡಿದಂತಹ ಸ್ವಯಂಭುವ ಮನು ವರ್ಣನೆ. ಸ್ವಯಂಭುವ ಮನುವನ್ನ ಅಲ್ಲಿ ಅದರ ದೇವತೆ ಅಂತ ತಿಳ್ಕೊಳ್ಬೇಕು. ತಂತ್ರಸಾರದಲ್ಲಿಯೂ ಮನುಹು ಅಂತ ಮನುವನ್ನ ವರ್ಣನೆ ಮಾಡಿದ್ದಾರೆ. ದಕ್ಷನೂ ಕೂಡ ಇದಕ್ಕೊಬ್ಬ ಅಭಿಮಾನಿಯೇ. ಅದು ಕಾಟಕ ಉಪನಿಷತ್ತಿನ ಭಾಷ್ಯದಲ್ಲಿ 1, 3, 10 ಆ ಮಂತ್ರ ಭಾಗದಲ್ಲಿ ಅದರ ಅಭಿಪ್ರಾಯ ಕಾಣುತ್ತದೆ. ಆದ್ದರಿಂದ ಪ್ರಜಾಪತಿ ಅಂದ್ರೆ ದಕ್ಷ ಪ್ರಜಾಪತಿ ಮತ್ತೆ ಶಿವ, ಹಾಗೆ ಸ್ವಯಂಭುವ ಮನುವು ಕೂಡ ಒಬ್ಬ ಪ್ರಜಾಪತಿಯೇ. ಇದನ್ನು ಬಿಟ್ಟು ಚತುರ್ಮುಖ ಬ್ರಹ್ಮ ಅಂತ ಅದನ್ನು ಅರ್ಥೈಸುವುದು ಯೋಗ್ಯ ಅಲ್ಲ. ಅನೇಕ ಪ್ರಸಂಗಗಳಲ್ಲಿ ಒಂದೇ ಇಂದ್ರಿಯಕ್ಕೆ ಅನೇಕ ದೇವತೆಗಳು ಇರುವುದಿದೆ, ಇಲ್ಲ ಅಂತಲ್ಲ. ಪಾಯು ಇಂದ್ರಿಯಕ್ಕೆ, ಮಲವಿಸರ್ಜನೆ ಇಂದ್ರಿಯಕ್ಕೆ ಯಮ ಮತ್ತೆ ಮಿತ್ರ ಇಬ್ಬರು ದೇವತೆಗಳಿದ್ದಾರೆ. ಹಾಗೆ ಉಪಸ್ಥೇಂದ್ರಿಯಕ್ಕೆ ಶಿವ, ಮನು ಮತ್ತೆ ದಕ್ಷ ಪ್ರಜಾಪತಿ ಇವರೆಲ್ಲರೂ ದೇವತೆಗಳು. ಇದು ಯಮೋ ದಕ್ಷಶ್ಚ ಇಂದ್ರಿಯೇಶಾಹ ಅಂತ ಕಾಟಕ ಭಾಷ್ಯದಿಂದ ತಿಳಿದು ಬರ್ತದೆ. ಇದರ ಹೊರತು
ಚತುರ್ಮುಖ ಬ್ರಹ್ಮನನ್ನ ಇದರ ಅಭಿಮಾನಿ ಅಂತ ವರ್ಣನೆ ಮಾಡುವುದು ಯೋಗ್ಯ ಅಲ್ಲ. ಹೀಗೆ ಆ ಜನನೇಂದ್ರಿಯದಿಂದ ಅಥವಾ ಉಪಸ್ಥೇಂದ್ರಿಯದಿಂದ ವಿಶಿಷ್ಟನಾದ ಜೀವನಲ್ಲಿ ಭಗವಂತ ಸಾಧ್ಯಾತ್ಮ ಎಂಬ ರೂಪದಿಂದ ಇದ್ದಾನೆ. ಮುಂದೆ ಯಮ ಅಲ್ಲ, ಈ ಸ್ವಯಂಭೂವಮನು, ದಕ್ಷ ಪ್ರಜಾಪತಿ ಮತ್ತು ರುದ್ರ, ಈ ಮೂವರಲ್ಲಿ ಯಮ ಅಲ್ಲ. ಮತ್ತೊಂದು ಬಾರಿ ನಾನು ಯಮ ಅಂತ ಹೇಳಿದ್ದನ್ನ ಪ್ರಮಾದದಿಂದ ಹೇಳಿದ್ದನ್ನ ಬಿಟ್ಟುಬಿಡ್ಬೇಕು. ಕೇವಲ ಮೂವರು, ಸ್ವಯಂಭೂವಮನು, ದಕ್ಷ ಪ್ರಜಾಪತಿ ಮತ್ತು ಶಿವ. ಆ ಮೂವರಲ್ಲಿ ಸಾಧಿದೈವ ಎಂಬ ರೂಪದಿಂದ ಭಗವಂತ ಇದ್ದಾನೆ. ಹೀಗಿಲ್ಲಿ ಸಾಧ್ಯಾತ್ಮವಾಯಿತು, ಸಾಧಿದೈವವಾಯಿತು. ಸಾಧಿಭೂತ ಎಂಬ ಭಗವಂತನ ರೂಪ ಎಲ್ಲಿದೆ? ಈಗ ಇಲ್ಲಿ ಆಶ್ವಮೇಧಿಕ ಪರ್ವ ಹೇಳುವಂತೆ ಶುಕ್ರದಲ್ಲಿ ಮನುಷ್ಯ ವಿಸರ್ಜಿಸುವಂತಹ ಶುಕ್ರವೂ ಕೂಡ, ವೀರ್ಯವೂ ಕೂಡ ಪಂಚಮಹಾಭೂತಗಳಿಂದ ಹುಟ್ಟಿರುವಂಥದ್ದು. ಅದರಲ್ಲಿ ಆ ಭಗವಂತನ ರೂಪ ಸಾಧಿಭೂತ ಎಂಬ ನಾಮದಿಂದ ಇದೆ ಅಂತ ತಿಳ್ಕೊಳ್ಬೇಕು. ಈ ಶಾಂತಿ ಪರ್ವದಲ್ಲಿ ಅಧಿಭೂತಂ ತಥಾ ಆನಂದ ಅಂತಿದೆ. ಆನಂದ ಅಂದ್ರೆ ಸುಖ, ಸುರತ ಸುಖ. ಆ ಲೈಂಗಿಕ ಸುಖದಲ್ಲಿ ಭಗವಂತ ಅಧಿಭೂತ ಎಂಬ ರೂಪದಿಂದ ಇದ್ದಾನೆ ಅಂತ ಕೇಳಿ ಬರ್ತದೆ. ಅಥವಾ ಆನಂದ ಎಂಬ ಶಬ್ದಕ್ಕೂ ಕೂಡ ಈ ರೇತಸ್ಸು ಅನ್ನುವುದೇ ಅರ್ಥ ಅಂತ ಹೇಳಬಹುದೇನೋ. ಹೀಗೆ 25 ಅಥವಾ 28 ಶ್ಲೋಕಗಳು, 27 ಅಥವಾ 25 ಶ್ಲೋಕಗಳು ಇಲ್ಲಿಗೆ ಸಮಾಪ್ತವಾಗಿವೆ.